ಕೂತುಕೊಳ್ಳಿ. ಎಲ್ಲರೂ ಊಟ ಮಾಡಿದ್ದೀರಾ? ನಾವು ಮಾಡಿದ್ವಿ. ನಾನಿವತ್ತು ಸಂಕ್ರಾಂತಿಯಂದು ಸುಖ ದುಃಖ ಮಾಡುತ್ತೇನೆ. ಸಂಕ್ರಾಂತಿಯಂದು ಸುಖ ದುಃಖ. A.R. ಮಣಿಕಾಲ್. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ. ಸಂಕ್ರಾಂತಿ ಅಂದಕ್ಷಣ ನೆನಪಾಗುವ ಮಾತಿದು. ಸಂಕ್ರಾಂತಿ ಅಂದರೆ ನೆನಪಾಗುವ ಮಾತಿದು. ಎಳ್ಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಎಳ್ಳು ಬೆಲ್ಲ ಇಲ್ಲ ಅಂದರೆ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ನಿಮಗೆ ಗೊತ್ತೇ? ನಿಮಗೆ ಗೊತ್ತಾ? ಒಂದ್ಸರಿ ಚಪ್ಪಾಳಿ ಹೊಡಲೆ ಚಪ್ಪಾಳಿ. ಶಬಾಷ್, ವೆರಿ ಗುಡ್. ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ, ವಿಜ್ಞಾನ ಇಣುಕು ಹಾಕುತ್ತದೆ, ಸಂಪ್ರದಾಯ ಮಾತಾಡುತ್ತದೆ, ಕೃತಜ್ಞತಾ ಭಾವ ಕೈ ಹಿಡಿಯುತ್ತದೆ. ನಿಮಗೆ ಒಲಿತಾಗ ನಮ್ಮ ಬದುಕಲ್ಲಿ ತುಂಬ ಆಶಾವಾದ ಜೊತೆಗೇ ಇರುತ್ತದೆ. ಯುಗಾದಿ, ದೀಪಾವಳಿ, ಮೊಹರಂ, ಈದ್ ಮಿಲಾದ್ ಹಬ್ಬಗಳು ರೈತಾಪಿ ಜನರ ಕೈಗೆ ಬಂದಿರುತ್ತದಲ್ಲ. ಸಂಕ್ರಾಂತಿ ಅಂದಾಕ್ಷಣ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈಗೆ ಬಂದಿರುತ್ತಿತ್ತು. ಹಾಗೆ ದುಡಿದಕ್ಕೆ ದನ ಕರುಗಳಿಗೆ ಥ್ಯಾಂಕ್ಸ್ ವಂದನೆ ಹೇಳಲು ರೈತನು ದುಡಿದಕ್ಕೆ ದನ ಕರುಗಳಿಗೆ ಥ್ಯಾಂಕ್ಸ್ ವಂದನೆ ಹೇಳುತ್ತಾನೆ. ಅವುಗಳನ್ನು ಶೃಂಗರಿಸಿ ಮೆರವಣಿಗೆ ಮಾಡಿ ರೈತನು ದನ ಕರುಗಳನ್ನು ಶೃಂಗರಿಸಿ ಮೆರವಣಿಗೆ ಮಾಡುತ್ತಾನೆ. ಕಿಚ್ಚು ಹಾಯಿಸಿ ರೈತ ಖುಷಿ ಪಡುತ್ತಾನೆ. ಬೆಂಕಿಯಲ್ಲಿ ಜಿಗಿಸಿ ರೈತ ಖುಷಿ ಪಡುತ್ತಾನೆ. ಧನ್ಯವಾದಗಳು ಮಕ್ಕಳೇ. ನಾನೀಗ ಒಂದೆರಡು ಪದಗಳ ಅರ್ಥವನ್ನು ಕೇಳುತ್ತೇನೆ, ಉತ್ತರ ಹೇಳಿ. ಸಂಕ್ರಾಂತಿ ಅಂದರೇನು? ತರಹೇವಾರಿ ಅಂದರೇನು? ಓಕೆ, ಜೋರಾದ ಚಪ್ಪಾಳೆ ಹೊಡ್ರಿ. ವೆರಿ ಗುಡ್ ಚಂದನ, ವೆರಿ ಗುಡ್.